ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷಿತ್ ಮೋರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಬಂದುಬಿಟ್ಟು ಇವತ್ತು ನಾನು ಲೆಗ್ ಪೀಸ್ ಕಬಾಬ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ತಡೆಯೋಕ್ಕೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈಗ 2 ಲೆಗ್ ಪೀಸ್ ಇದೆ. ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ, ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬಿಟ್ಟು, ಮತ್ತು ಒಂದು ಸ್ವಲ್ಪ ಗರಂ ಮಸಾಲ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋಬೇಕು. ಅದಕ್ಕಿಂತ ಮುಂಚೆ ಚೆನ್ನಾಗಿ ಅರಿಶಿನ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ಲ, ಅದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅದ್ರ ಒಳಗಡೆ ಎಲ್ಲ ಚಿಕ್ಕ ಮೇಲ್ಗಡೆ ಫಸ್ಟ್ ಚಿಕ್ಕಗೆ 3 ಕೊಯ್ದುಬಿಟ್ಟು ಅದರೊಳಗಡೆ ಎಲ್ಲ ಹೋಗೋ ಥರ ನೀಟಾಗಿ ಒಂದು ಸ್ವಲ್ಪ ಅರಿಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ಧನಿಯಾ ಪೌಡ್ರು ಹಾಕ್ಕೋಬೇಕು. ಈಗ ನಾನು ಗರಂ ಮಸಾಲ ಹಾಕ್ಕೊಂಡು ಮತ್ತೆ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ಹಾಕ್ಕೊಂಡು ನೀಟಾಗಿ ಇದು ಮಾಡ್ಕೋಬೇಕು. ಒಂದೇ ಸಲ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ, ಇವಾಗ ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ 1 ಟೇಬಲ್ ಸ್ಪೂನಷ್ಟು ಹಾಕ್ಬಿಟ್ಟು, ಇವತ್ತು ಚೆನ್ನಾಗಿ 2 ಲೆಗ್ ಪೀಸಿಗೂ ಕಲಿಸ್ಬೇಕು. ಈಗ 1 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ಹಾಕಿದಾಗ ನೀಟಾಗಿ ಎಷ್ಟು ನೀಟಾಗಿ ಕಲಿಸ್ಬೇಕು ಅಂದರೆ, ಅದು ಮೊಟ್ಟೆದೇನೋ ಒಂಥರ ಒಳ್ಳೊಳ್ಳೆ ಬರುತ್ತಲ್ಲ, ಆ ಥರ ಇರಬಾರ್ದು. ಖಾರಕ್ಕೂ ಮತ್ತು ಅದ್ರ ಪೀಸ್ ಒಳಗಡೆ ಹೋಗೋ ಥರ ನೀಟಾಗಿ ಕಲಿಸ್ಬೇಕು. 1-2 ನಿಮಿಷ ಚೆನ್ನಾಗಿ ಇದನ್ನು ಮಾಡಬೇಕು. ಇಲ್ಲಾಂದರೆ ಆ ಮೊಟ್ಟೆದೆಲ್ಲ ವೈಟ್ ಇದಿರುತ್ತಲ್ವ, ಅದು ಅದೇ ಥರ ಇದಿರುತ್ತೆ. ಇದಾದಮೇಲೆ ಕಬಾಬ್ ಪೌಡರ್, ನಾನು ಒಂದು ಪ್ಯಾಕೆಟ್ ಕಬಾಬ್ 2 ಲೆಗ್ ಪೀಸಿಗೆ 1 ಕಬಾಬ್ ಪೌಡ್ರ್ ಬೇಕೇ ಬೇಕು. 2 ಕಬಾಬ್ ಪೀಸಿಗೆ 1 ಕಬಾಬ್ ಪೌಡ್ರ್ ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. ಇವಾಗ ಒಂಚೂರು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಹಿಂಡ್ಕೊಂಬಿಟ್ಟು ಇವಾಗ ಒಂದು 3-4 ನಿಮಿಷ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. 2 ಪೀಸಿಗೂ ನೀಟಾಗಿ ಫುಲ್ಲು ಖಾರ ಹತ್ತಬೇಕದು. ಹಂಗಾದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಮೇಯ್ನ್ ಮಸಾಲೆ ನೀಟಾಗಿ ಏನಕ್ಕೆ ಹಾಕಬೇಕು ಒಳಗಡೆ ಎಲ್ಲ ಅಂದರೆ, ಅದು ಬೇಯಬೇಕು. ಮಸಾಲೆ ಇಲ್ಲ ಅಂದ್ಬಿಟ್ಟು ಚಿಕನ್ ಬಿರಿಯಾನಿ ಅದು ನೀಟಾಗಿ ಬೇಯಲ್ಲ. ಹಾಗಾಗಿ ನೀಟಾಗೆಲ್ಲ ಒಂದೊಂದೇ ಪೀಸಿಗೆ ಇದು ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತೋರಿಸ್ತೀನಿ ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೊಂಡು ಯಾವ ಥರ ಇರುತ್ತೆ. ಫುಲ್ಲು ಎಲ್ಲೂ ಕೂಡ ಇದು ಬಿಡಬಾರ್ದು. ನೋಡಿ, ಈ ರೀತಿ ಫುಲ್ಲು ಕವರ್ ಮಾಡ್ಕೋಬೇಕು ಮಸಾಲೆನ. ಅದರೊಳಗಡೆ ಎಲ್ಲ ನೀಟಾಗಿ ತುಂಬ್ಕೋಬೇಕು ಮಸಾಲೆ. ಇದು ಮೇಲ್ಗಡೆ ಲೇಯರ್ ಸ್ವಲ್ಪ ಲೈನ್ ಹಾಕಿರ್ತೀವಲ್ಲ, ಕೊಯ್ದಿರ್ತೀವಲ್ಲ, ಅದರೊಳಗಡೆ ಎಲ್ಲ ಹಾಕ್ಕೊಂಡ್ರೆ ಪೀಸು ಚೆನ್ನಾಗಿ ಬೇಯುತ್ತೆ. ತಿನ್ನುವಾಗೂ ಸಪ್ಪೆ ಅನಿಸಲ್ಲ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಬಿಟ್ಟು ಈಗ ಇದನ್ನು ಒಂದು 1/2 ಅವರ್ ನೆನ್ಕೊಳೋಕ್ಕೆ ಬಿಡಬೇಕು. ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು. ನಾನಿಲ್ಲಿ ನಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ, ಆಗ ಹಂಗೆ ಒಂದು 1/2 ಅವರ್ ಇಟ್ಕೊತೀನಿ. ಇಟ್ಬಿಟ್ಟು ಆಮೇಲೆ ನೋಡಿ, ಇವಾಗ ಎಣ್ಣೆ ಕಾದಿದೆ, ಎಣ್ಣೆ ಇಟ್ಟಿದ್ದೆ. ಇವಾಗ ಎಣ್ಣೆ ಒಳಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಇಲ್ಲಿ ಕರೆಂಟ್ ಹೋಗಿತ್ತು, ಹಂಗಾಗಿ ಸ್ವಲ್ಪ ಕತ್ತಲಾಗಿದೆ. ನೋಡಿ, ಇವಾಗ ಕಾಣಿಸ್ತಿದೆ ಬ್ಯಾಟ್ರಿ ಹಾಕಿದ್ದೆ. ಇವಾಗ ಇನ್ನೊಂದೇನು ಅಂದರೆ, ಬಾಣಲಿ ತುಂಬ ಎಣ್ಣೆ ಹಾಕ್ಬಾರ್ದು. ಫುಲ್ಲು ಪೀಸ್ ಮುಳುಗೋ ಥರ ಎಣ್ಣೆ ಹಾಕ್ಬಾರ್ದು. ಸ್ವಲ್ಪ ಹಾಕಬೇಕು. ನಾನು ನೋಡಿ ಇಲ್ಲಿ ಹಾಕಿದ್ದೀನಲ್ಲ, ಆ ಥರ ಕೆಳಗಡೆ ಭಾಗ ಮಾತ್ರ ಎಣ್ಣೆಲಿ ಫ್ರೈ ಆಗ್ತಾ ಇರಬೇಕು, ಮೇಲ್ಗಡೆ ಇದಾಗಬಾರ್ದು. ನೋಡಿ, ಇವಾಗ ಆಗಿದೆ. ಹೇಗಿದೆ ಇವಾಗ ಬನ್ನಿ ನನ್ನ ಮಗ ಹೇಗಿದೆ ಅಂತ ಕೇಳೋಣ. ಹೇಗಿದೆ? ಸೂಪರ್ ಇರುತ್ತೆ. ಮೆಚ್ಚಿದ್ದಲ್ಲ ಬಿರಿಯಾನಿ ಕಬಾಬು ಸಾಂಬಾರೆಲ್ಲ ಮಾಡಿ ಎಲ್ಲ ಹಂಚಿ ಆವಾಗ ಬಾಯ್ ನನ್ನ ಮಗು ಕಬಾಬ್ ಅಂದರೆ ತುಂಬ ಇಷ್ಟ. ಈ ಸಲ ಲೆಗ್ ಪೀಸ್ ಮಾಡಿಕೊಟ್ಟಿದ್ದೆ. ನೋಡಿ, ಚೆನ್ನಾಗಿದೆ ಅಂತ ತಿಂತಾ ಇದ್ದಾನೆ.
ಅವನು ರೈಸು ಕಬಾಬಟ್ಟೆ ಮನೆಯಲ್ಲಿ ಟೇಸ್ಟ್ ಮಾಡೋಕೆ ಕೊಡ್ರಿ ಅಂತ ಹೇಳ್ದ, ಹಂಚಿ ಅಂತ ಹೇಳ್ದ. ಮುಂದಕ್ಕೆ ಏನು ಹೇಳ್ಬೇಕಂತ ಗೊತ್ತಾಗಲಿಲ್ಲ, ಬಾಯ್ ಅಂತ ಹೇಳ್ದ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.